ಜನಜೀವನ ಸ್ವಲ್ಪ ಅಸ್ತವ್ಯಸ್ತಗೊಳ್ತಾ ಇದೆ. ಯಾವಾಗ BMTC ಬಸ್ಗಳ ಮೇಲೆ ಕಲ್ಲು ತೂರಾಟಗಳಾಯಿತು, ಅದಾದಮೇಲೆ ಜನಸಾಮಾನ್ಯರು ಕೂಡ ಹೆದರ್ತಾ ಇದ್ದಾರೆ. ಕೆಲವೊಂದು ಕಡೆಗೆ ಬರೀ BMTC ಮಾತ್ರ ಅಲ್ಲ, ಕೆಲವೊಂದು ಕಡೆ KSRTC ಬಸ್ಗಳು ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಅದಕ್ಕೆ ಗದಗ ಉದಾಹರಣೆ. ಅದು ಬಿಟ್ಟರೆ ಇನ್ನೆಲ್ಲೂ ಕಡೆಗೂ ಅಂತ ಎಫೆಕ್ಟ್ ಆಗಿಲ್ಲ. ಆದರೆ ಬೆಂಗಳೂರಿನಲ್ಲಿ ನಿಜಕ್ಕೂ ಹೆಣ್ಣುಮಕ್ಳುಗಳು ಪರದಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಶ್ರುತಿ ಈಗ ಅವ್ರ ಜೊತೆಗೆ ಇದ್ದಾರೆ. ಹೆಣ್ಮಕ್ಳುಗಳು ಏನಂತಾರೆ ನೋಡೋಣ ಬನ್ನಿ. ಶ್ರುತಿ, ನೀವು ಹೆಣ್ಮಕ್ಳ ಜೊತೆಗಿದ್ದೀರಿ, ಬನ್ನಿ ಶ್ರುತಿ ಅವ್ರ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ, ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದಾರೆ. ಇವತ್ತು ಬಂದ್ನ 2ನೇ ದಿನ. ನಿನ್ನೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಅದರಂತೆ BMTC ಹಾಗೂ KSRTCಯ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಪ್ರಯಾಣವನ್ನ ಬೆಳೆಸಿದ್ವು. ಆದ್ರೆ ಇವತ್ತು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ BMTC ಅಧಿಕಾರಿಗಳು ಹೇಳಿದ್ರು ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಬಸ್ ಸಂಚಾರದಲ್ಲಿ, ಬಸ್ ಎಂದಿನಂತೆ ಸಂಚಾರದಲ್ಲಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ರು. ಆದ್ರೆ ಇವತ್ತು ಮುಂಜಾನೆ ಬೆಂಗಳೂರಿನ ಹಲವೆಡೆ ಕಲ್ಲು ತೂರಾಟ ಆಗಿರೋದ್ರಿಂದ ಬಸ್ ನ ಸ್ಟಾಪ್ ಮಾಡಿದ್ದಾರೆ. 5 ಗಂಟೆಯಲ್ಲಿ ರಭಸವಾಗಿ ಸಾಗ್ತಾ ಇದ್ದಂತ ಬಸ್ಗಳು ಇವತ್ತು ಸಂಪೂರ್ಣವಾಗಿ, ಅಂದ್ರೆ ಇವಾಗ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಹೋಗ್ತಾ ಇರುವಂತದ್ದು. ಎಲ್ಲಾ ಪ್ಲಾಟ್ಫಾರ್ಮ್ ನಲ್ಲೂ ಎಲ್ಲರೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಆಫೀಸಿಗೆ ಹೋಗೋದಿಕ್ಕೆ, ಕಚೇರಿಗೆ ಹೋಗೋದಿಕ್ಕೆ, ಸ್ಕೂಲು ಕಾಲೇಜ್ಗೆ ಹೋಗೋದಿಕ್ಕೆ ಎಲ್ಲರೂ ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳಿದ್ರೆ IT ಸಿಟಿ, BT ಸಿಟಿ, ಜೊತೆಗೆ ಎಲ್ಲಾ ಕಾರ್ಮಿಕರು ಜೊತೆ ವರ್ಕರ್ಸ್ ನ ಒಂದೇ ಕಡೆ ಸೇರಿಸಿರುವಂತ ಒಂದು ಬೆಂಗಳೂರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದು ಬೆಂಗಳೂರಿನ ಜನ ನೆಲೆಸಿದ್ದಾರೆ. ಇಲ್ಲಿ ವೃತ್ತಿಯನ್ನ ನಂಬ್ಕೊಂಡಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಅವ್ರಿಗೆ ಒಂದು ಕೆಲಸಕ್ಕೆ ಹೋದ್ರೇನೆ ಅನ್ನುವಂಥವ್ರು ಕೂಡ ತುಂಬಾ ಜನ ಇದ್ದಾರೆ. ಅದೇ ರೀತಿ ನೋಡ್ಬೋದು ಎಷ್ಟೊಂದು ಜನ ಹುಡುಗಿರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಮಾರ್ನಿಂಗ್ 7 o'clock ಇಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ? ನಾವು ಮಾರ್ತಳ್ಳಿ. ಏನ್ ಕೆಲಸ ಮಾಡ್ತೀರಾ? ವರ್ಕ್ ಮಾಡಿ. ಏನ್ ಹೇಳ್ತಿದ್ರೆ ಆಫೀಸಲ್ಲಿ ಹೇಳಿದ್ರ ಹಿಂಗೆ ಬಸ್ ಇಲ್ಲ ಅಂತ? ಎಸ್ಟರ್ಡೇ ಬಂದಂತ ಹೇಳಿದ್ರು, ಬಟ್ ಎಲ್ಲ ನಿನ್ನೆ ಬಸ್ ಎಲ್ಲ ಓಡಾಡ್ತಾ ಇತ್ತು. ಬಟ್ ಇವಾಗ ವಿತೌಟ್ ಇನ್ಫಾರ್ಮೇಶನ್ ಈಗ ಸ್ಟಾಪ್ ಮಾಡಿದ್ದಾರೆ. ನಾವು ವಾಪಸ್ ಹೋಗಕ್ ಆಗ್ತಾ ಇಲ್ಲ, ಮತ್ತೆ ಆಫೀಸ್ಗೆ ಹೋಗಕ್ ಆಗ್ತಿಲ್ಲ. ಆಫೀಸಲ್ಲಿ ಇನ್ಫಾರ್ಮ್ ಮಾಡಿದೀವಿ. ಸೊ ಅವರು ವೆಯ್ಟ್ ಮಾಡಿ ನೋಡಿ ಅಂತ ಹೇಳಿದ್ದಾರೆ. ಸೊ ನೋಡಿ. ಮೇಡಮ್ ಹೇಳಿ, ನೀವು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತೀರಾ? 7 o'clock ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಏನ್ ಅನ್ಸುತ್ತೆ ಮೇಡಮ್, ಎಲ್ಲೋ ಒಂದ್ ಕಡೆ ಬಂದ್ ಅಂತ ಹೇಳಿದ್ರೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕು ಬಸ್ ಇರಲ್ಲ ಅಂತ, ಏನು ಹೇಳಿಲ್ಲ. ಏಕಾಏಕಿ ಬಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಲ್ಲ ಟಿವಿಲಿ ತೋರಿಸಿದ್ರಲ್ಲ ಬಸ್ ಬರುತ್ತೆ ಅಂತ, ಇದಕ್ಕೆ ಬಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬಂದ್ರೆ ಇಲ್ಲಿ ಏನೂ ಇಲ್ಲ, ಬಸ್ಸು ಇಲ್ಲ, ಹೆಂಗ್ ಹೋಗೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ಏನ್ ಮೇಡಮ್, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಏನು ಸಮಸ್ಯೆ ಆಗಿದೆ ಅಂತ? ಅಲ್ಲೊಂದು ಸ್ವಲ್ಪ ಹುಷಾರಿಲ್ಲ ಅತ್ತೆಯವ್ರಿಗೆ, ಅವ್ರು ನೋಡಕ್ ಹೋಗ್ತಾ ಇದೆ. ಓಕೆ, ಒಟ್ಟಿನಲ್ಲಿ ನೋಡ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕು. ಯಾವ ರೀತಿ ಹೋಗೋದು? ಓಲಾ ಊಬರಲ್ಲಂತೂ ಹೋಗೋಕ್ಕಾಗಲ್ಲ. ಯಾಕಂದರೆ ಅವ್ರು ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ಅಂದರೆ ಡಬಲ್ ಅಮೌಂಟ್ ಮಾಡ್ಕೊಳ್ಳುವಂಥ ಮನಸ್ಥಿತಿನಲ್ಲಿ ಇರ್ತಾರೆ. ನೋಡ್ಬೋದು ದೃಶ್ಯಗಳಲ್ಲಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸಾಕಷ್ಟು ಜನ ಎಲ್ಲ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ. ಯಾಕಂದರೆ ಅಟ್ಲೀಸ್ಟ್ ಬೇರೆ ಏನಾದರೂ ವ್ಯವಸ್ಥೆ ಆಗ್ಬೋದಾ, ಮನೆಯಿಂದ ಯಾರಾದರೂ ಪಿಕಪ್ಪಿಗೆ ಅಥವಾ ಡ್ರಾಪಿಗೆ ಬರ್ಬೋದಾ ಅನ್ನುವಂಥ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕಚೇರಿನಲ್ಲೂ ಕೂಡ ಓನರ್ಸ್ ಕೆಲವೊಮ್ಮೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಂದಿದೆ, ಇವತ್ತು ಬಂದಿರೋದ್ರಿಂದ ಓಕೆ ಅಂತ ಬಿಟ್ಟರೆ ಓಕೆ, ಆದರೆ ಕೆಲವೊಂದು ಕಚೇರಿಗಳಲ್ಲಿ ಬಿಡೋವಂಥ ಚಾನ್ಸಸ್ ಇರಲ್ಲ. ಇಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಮಾತಾಡ್ಸೋಣ. ಮೇಡಮ್ ಹೇಳಿ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಬಸ್ಸು ಇರುತ್ತೆ ಅನ್ನೋ ಮಾಹಿತಿ? ನಾನು 1 hour ಆಯಿತು ವೆಯ್ಟ್ ಮಾಡಿ. ಲೈಕ್ ಆಫೀಸ್ಗೆ ಹೋಗಬೇಕು, ಕಾಲ್ಸ್ ಬರ್ತಾ ಇದೆ ಆಫೀಸಿಂದ. ಸೊ ಬಟ್ ಲೈಕ್ ಏನು ಮಾಡೋದು, ವಾಪಸ್ ಮನೆಗೆ ಹೋಗೋದಾ ಅಥವಾ ಆಫೀಸ್ಗೆ ಹೋಗೋದಾ ಡಿಲೇಮಾದಲ್ಲಿದೆ. ಮೇಡಮ್ ಎಲ್ಲ ಹೇಳಿದ್ರ ಅಂತ ಬಸ್ ಇಲ್ಲ ಹೀಗೆ? ಇಲ್ಲ, ಬಸ್ ಇಲ್ಲ ಅಂದರೂ ಲೈಕ್ ಮನೇಲಿ ಯಾರನ್ನು ಕೇಳಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಅದೇ ಏನು ಹೇಳ್ತೀರಾ ಮೇಡಮ್? ಬಂದ್ ಅಂತ ಹೇಳಿದ್ರೆ ಆಕ್ಚುಲಿ ಹೇಳಬೇಕು, ಮುಂಚಿತವಾಗಿ ಹೇಳಬೇಕು. ಬಟ್ ಏನು ಹೇಳಿಲ್ಲ ಇವತ್ತಿನ ಬಗ್ಗೆ, ಅಂದರೆ ಬಸ್ ಇರಲ್ಲ ಅವ್ರು ಹೇಳಿ ಏನಾದ್ರು ಅಂದರೆ ಫುಲ್ ಕಂಪ್ಲೀಟಾಗಿ ಫೆಸಿಲಿಟೀಸೇ ಇರಬಾರ್ದು. ಲೈಕ್ ಹೋಗುವಾಗ ಬಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಿನ್ನೆ ನೋಡಿ ಬಸ್ ಇತ್ತು ಅಂತ ಇವತ್ತು ಬಂದಿದ್ದು, ಬಟ್ ಬಸ್. ಮೇಡಮ್ ಹೇಳಿ, ಏನು ಹೇಳ್ತೀರಾ? ಆ್ಯಕ್ಚುಲಿ ನೆನ್ನೆ 9 o'clockವರೆಗೂ ಬಸ್ಸಸ್ ಇತ್ತು, ಇವತ್ತಿಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ಹಂಗೆ ಅನ್ಕೊಂಡ್ಬಂದ್ರಿ ಬಸ್ಸಸ್ ಇರುತ್ತೆ ಅಂತ, ಬಟ್ ಇವತ್ತಿಲ್ಲ. ಬಟ್ ಫಸ್ಟ್ ಅವ್ರು ಇನ್ಫಾರ್ಮ್ ಮಾಡಿದರೆ ಬರ್ತಿದ್ದಿಲ್ಲ, ನಾವು ಬೇರೆ ಏನಾದರೂ ಅರೇಂಜ್ ಮಾಡ್ಕೊತಾ ಇದ್ರಿ. ಇವಾಗ ವಾಪಸ್ ಹೋಗೋದಕ್ಕೂ ಬಸ್ ಇಲ್ಲ ಅಂತ? ವಾಪಸ್ ಹೋಗೋದಕ್ಕೂ ಬಸ್ಸಸ್ ಇಲ್ಲ. ಮತ್ತು ಆಟೋಸ್ ಕೇಳಿದ್ರೆ ಅವರು ಜಾಸ್ತಿ ಹೇಳ್ತಿದ್ದಾರೆ. ಮತ್ತು ಕೆಲವು ಆಲ್ಮೋಸ್ಟ್ ಯಾವುದೋ ಆಟೋಸ್ ಇಲ್ಲ, 1 or 2 ಆಟೋಸ್ ನೋಡ್ಬೋದು ನಾವು ಅಷ್ಟೇ. ಕೆಲವು ಏರಿಯಾಸ್ಗಿದೆ, ಕೆಲವು ಏರಿಯಾಸ್ಗಿಲ್ಲ. ಆಫೀಸಲ್ಲೂ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ನೋಡ್ಬೋದು ಎಷ್ಟೊತ್ತಿಂದ ಮಹಿಳೆಯರು ಜೊತೆಗೆ ನಮ್ಮ
ಯಂಗ್ ಸ್ಟೂಡೆಂಟ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಆಫೀಸಿಗೆ ಹೋಗೋದಕ್ಕೆ, ಕಾಲೇಜಿಗೆ ಹೋಗೋದಕ್ಕೆ. ಜೊತೆಗೆ ಆಲ್ರೆಡಿ ಮನೆಯಲ್ಲಿ ಕೂಡ ಹೇಳಿದ್ದಾರೆ ಇವತ್ತು ಬಸ್ ಇರುತ್ತೆ, ಏನು ಸಮಸ್ಯೆ ಆಗಲ್ಲ ಅಂತೇಳಿ. ಒಂದು ಕಡೆ ಮನೆಯಲ್ಲೂ ಕೂಡ ಆತಂಕಗೊಂಡಿದ್ದಾರೆ, ಯಾವ ರೀತಿ ಅವರು ಮನೆಗೆ ಬರ್ತಾರೆ ಅಂತೇಳಿ. ಆಫೀಸಲ್ಲೂ ಕೂಡ ಬರಲೇಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು, ಅಂದರೆ ನೀವು ಯಾವ ರೀತಿನಾದರೂ ಬನ್ನಿ, ಓಲಾ ಉಬರ್ ಆದರೂ ಅಥವಾ ಮನೆಯಲ್ಲಿ ಡ್ರಾಪ್ ತಗೊಂಡಾದ್ರೂ ಬನ್ನಿ ಅನ್ನೋ ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಸಿಟಿ ಮಂದಿ ಭಯಭೀತರಾಗಿರುವಂಥದ್ದು. ಪ್ರಯಾಣಿಕರಂತೂ ಬಸ್ ಸ್ಟ್ಯಾಂಡ್ಗೆ ಯಾಕಾದರೂ ಬಂದ್ವಿ ಅನ್ನುವಂಥ ಆತಂಕಕ್ಕೆ ಒಳಗಾಗಿರುವಂಥದ್ದಂತೂ ಸುಳ್ಳಲ್ಲ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶ್ರುತಿ, TV9 ಬೆಂಗಳೂರು.